ಈ ಹಿಂದೆ ಟೋಲ್ಗಳ ಮೂಲಕ ಸಂಚರಿಸುವ ಪ್ರಯಾಣಿಕರಿಗೆ ಟ್ರಾಫಿಕ್ ಜಾಮ್ ದೊಡ್ಡ ಸಮಸ್ಯೆಯಾಗಿತ್ತು. ಪ್ರತಿ ಟೋಲ್ ಬಳಿ ಹಣ ಕಟ್ಟುವಾಗ ವಾಹನಗಳ ದಟ್ಟಣೆ ಉಂಟಾಗಿ ಸಂಚಾರದಲ್ಲಿ ಅಸ್ತವ್ಯಸ್ತವಾಗ್ತಿತ್ತು. ಆದ್ರೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಟಫ್ ರೂಲ್ಸ್ ಜಾರಿ ಮಾಡಿದ್ದು, ವಾಹನ ಸವಾರರು ಅಲರ್ಟ್ ಆಗದಿದ್ರೆ ಟೋಲ್ಗಳಲ್ಲಿ ಸಂಕಷ್ಟ ಎದುರಿಸಬೇಕಾಗುತ್ತೆ. ಬಂತು ಹೊಸ ರೂಲ್ಸ್, ವಾಹನ ಸವಾರರಿಗೆ ಸಂಕಷ್ಟ. ರೂಲ್ಸ್ ಫಾಲೋ ಮಾಡದಿದ್ರೆ ಟೋಲ್ಗಳಲ್ಲೇ ಲಾಕ್. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆಚ್ಚು ಟೈಮ್ ವೇಸ್ಟ್ ಆಗಬಾರದು ಅಂತ ಫಾಸ್ಟ್ಯಾಗ್ ಜಾರಿ ಮಾಡಿತ್ತು. ಆದ್ರೆ ಫಾಸ್ಟ್ಯಾಗ್ ಜಾರಿ ಮಾಡಿ ವರ್ಷಗಳೇ ಕಳೆದ್ರೂ ಟ್ರಾಫಿಕ್ ಜಾಮ್ ಸಮಸ್ಯೆ ಬಗೆಹರಿದಿಲ್ಲ. ಫಾಸ್ಟ್ಯಾಗ್ನ ಲೋಪಗಳಿಂದಾಗಿ ಈಗಲೂ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಿದೆ. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಂದಿನಿಂದ ಟಫ್ ರೂಲ್ಸ್ ಜಾರಿ ಮಾಡಿದೆ. ಪ್ರಯಾಣಿಕರು ಈ ಹೊಸ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಭಾರೀ ಸಂಕಷ್ಟ ಎದುರಿಸಬೇಕಾಗತ್ತೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಾರಿ ಮಾಡಿರುವ ಹೊಸ ನಿಯಮಗಳನ್ನು ನೋಡೋದಾದ್ರೆ, ಫಾಸ್ಟ್ಯಾಗ್ನ ಹೊಸ ನಿಯಮಗಳ ಪ್ರಕಾರ ಬ್ಯಾಲೆನ್ಸ್ ಇಲ್ಲದೆ ಪ್ರಯಾಣಿಸಿದ್ರೆ ಭಾರೀ ಸಂಕಷ್ಟ ಎದುರಿಸಬೇಕಾಗತ್ತೆ. ಟೋಲ್ ಪ್ರವೇಶ ಮಾಡೋದಕ್ಕೆ 1 ಗಂಟೆಗೂ ಮೊದಲೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡಿರಬೇಕು. ಟೋಲ್ ಹತ್ತಿರ ಬಂದು ರೀಚಾರ್ಜ್ ಮಾಡೋಕ್ ಹೋದ್ರೆ ಭಾರೀ ಪ್ರಮಾಣದ ಫೈನ್ ಬೀಳುತ್ತೆ. ಜೊತೆಗೆ ಟೋಲ್ ಬಳಿ ಹೋಗುವ 1 ಗಂಟೆ ಮೊದಲು ಹಾಗೂ ಟೋಲ್ ದಾಟಿದ 10 ನಿಮಿಷಗಳ ಸಮಯದಲ್ಲಿ ನಿಮ್ಮ ಫಾಸ್ಟ್ಯಾಗ್ ಆಕ್ಟಿವ್ ಆಗಿರಬೇಕು. ಇಲ್ದಿದ್ರೆ ದುಪ್ಪಟ್ಟು ಹಣವನ್ನ ಪಾವತಿಸಬೇಕಾಗುತ್ತೆ. ಒಂದು ವೇಳೆ ಟೋಲ್ ದಾಟಿದ 15 ನಿಮಿಷಗಳ ಬಳಿಕ ಹಣ ಕಡಿತವಾದ್ರೆ ಅದಕ್ಕೂ ಸಹ ಪ್ರಯಾಣಿಕರು ದುಪ್ಪಟ್ಟು ಹಣವನ್ನ ಪಾವತಿಸಬೇಕಾಗತ್ತೆ. ಜೊತೆಗೆ KYC ಮಾಡಿಸದಿದ್ರೆ ನಿಮ್ಮ ಫಾಸ್ಟ್ಯಾಗ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗುತ್ತೆ. ಆಗ್ಲೂ ಸಹ ದುಪ್ಪಟ್ಟು ಸುಂಕವನ್ನ ಪಾವತಿಸಬೇಕಾಗುತ್ತೆ. ಹೀಗಾಗಿ ಪ್ರಯಾಣಿಕರು ಹೆದ್ದಾರಿಗಳಲ್ಲಿ ಸಂಚರಿಸುವಾಗ ಈ ಹೊಸ ರೂಲ್ಸ್ ಬಗ್ಗೆ ಅಲರ್ಟ್ ಆಗಿದ್ರೆ ಒಳ್ಳೆಯದು. ಇಲ್ಲದಿದ್ರೆ ಸಂಕಷ್ಟ ಎದುರಿಸೋದು ಪಕ್ಕಾ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.